ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸರಳವಾಗಿ ನಾವು ಕರ್ಮಣಿಯನ್ನು ಯಾವ ಥರ ಪೋಣಿಸ್ಬೋದು ಅಂತ ಅಂದ್ಬಿಟ್ಟು ನೋಡೋಣ. ಇಲ್ಲಿ ನೋಡ್ತಾ ಇದ್ದೀರಲ್ವ, ನಮ್ಮ ಅಕ್ಕ ಇದನ್ನು ಮಾಡ್ತಾ ಇದ್ರು, ಹಾಗಾಗಿ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಎಷ್ಟು ಈಸಿಯಾಗಿ ಅವರು ಹಾಕ್ತಾ ಇದ್ದಾರೆ ಅಲ್ವಾ. ಇಷ್ಟೊಂದು ಸಣ್ಣ ಮಣಿಗಳಿದ್ದಾಗ ದಾರದಲ್ಲಿ ಹಾಕೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಯಾವ ಥರ ಐಡಿಯಾನ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ಮದುವೆಯ ದಿವಸ ಮದುಮಕ್ಕಳನ್ನು ಕೂಡ, ಅಂದರೆ ಹೊಸ ಮದುಮಕ್ಕಳನ್ನು ಕೂಡ ಈ ಮಣಿಗಳನ್ನು ಹಾಕೋದಕ್ಕೆ ಕೊಡ್ತಾರೆ. ಅವರಿಗೆ ಹಾಕೋದಕ್ಕೆ ಆಗೋದಿಲ್ಲ, ತುಂಬ ಬೇಗ ಹಾಕೋದಕ್ಕೆ ಆಗಲಾರ್ದೇ ಟೈಮ್ ತುಂಬಾ ವೇಸ್ಟ್ ಆಗುತ್ತೆ. ಇಲ್ಲಿ ಒಂದು ವೈರನ್ನು ನೋಡ್ತಾ ಇದ್ದೀರಲ್ವ, ಈ ವೈರ್ ಒಳಗಡೆ, ಅಂದರೆ ಇದು ಎಲೆಕ್ಟ್ರಿಕ್ ವೈರ್ ಇದೆ, ಅದರ ಒಳಗಡೆ ತಾಮ್ರದ ವೈರ್ ಇರುತ್ತೆ. ಅದು ತುಂಬಾ ಅಂದರೆ ಸೂಜಿಗಿಂತಲೂ ಸಣ್ಣದಾಗಿರುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಸೂಜಿ ಥರ ನಾವು ಮಣಿಯನ್ನು ಹಾಕ್ತಾ ಇದ್ದೀವಿ, ನೋಡ್ಬೋದು ನೀವು. ಹಾಗೆ ಇದು ನಾವು ಯಾವುದೇ ಒಂದು ಜನರಲ್ ಸ್ಟೋರಲ್ಲಿ ಹೋಗಿ ಕರ್ಮಣಿ ಕೊಡಿ ಅಂತ ಅಂದಾಗ ಅವರು ಲಡಿ ಲೆಕ್ಕದಲ್ಲಿ ಕೊಡ್ತಾರೆ. ಇಲ್ಲಿ ನಾವು ಲಡಿಗಳನ್ನು ತರಿಸ್ಕೊಂಡಿದ್ದೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತರಿಸ್ಕೊಳ್ಬೋದು. ಯಾರು ಹೈಟ್ ಇರ್ತಾರೆ, ಯಾರಿಗೆ ಹೈಟ್ ಕಡಿಮೆ ಇರುತ್ತೆ, ಅವರು ಸೈಜನ್ನು ನೋಡಿಕೊಂಡು ಇದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಲಡಿಯನ್ನು ಓಪನ್ ಮಾಡ್ತಾ ಇದ್ದಾರೆ, ನೋಡ್ಬೋದು. ನಾವು ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಕಟ್ ಮಾಡಿದಾಗ ಪ್ಲೇಟಿನ ತುಂಬ ಕರಿಮಣಿ ಆಗುತ್ತೆ. ಹಾಗಾಗಿ ಇಲ್ಲಿ ಚೆನ್ನಾಗಿ ನಾವು ಇಲ್ಲಿ ಗಂಟನ್ನು ಬಿಡಿಸ್ಕೊಂಡು ಒಂದು ಕಡೆ ಗಂಟನ್ನು ಹಾಕ್ತಾ ಇದ್ದಾರೆ, ನೋಡ್ಬೋದು. ಒಂದು ಕಡೆ ಗಂಟನ್ನು ಹಾಕಿ ಮತ್ತೆ ಇನ್ನೊಂದು ಕಡೆ ಇರೋದನ್ನು ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಇವಾಗ ಪೋಣಿಸ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಎಷ್ಟು ಸರಳವಾಗಿ ಪೋಣಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಈ ಐಡಿಯಾ ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಯಾರ್ಯಾರಿಗೆ ಗೊತ್ತಿದೆ ಅವರು ಕಮೆಂಟ್ನಲ್ಲಿ, ಮೊದಲೇ ಗೊತ್ತಿದ್ದವರು ಕಮೆಂಟ್ ಮಾಡಿ ತಿಳಿಸ್ಬೋದು. ಹಾಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಲ್ಲಿ ಹಸಿರು ಬಣ್ಣದ ಮಣೆಗಳನ್ನು ಕೂಡ ಹಾಕ್ತಾ ಇದ್ದಾರಲ್ವ, ಹೊಸ ಮದುಮಗಳ ತಾಳಿ ಇದು, ಹಾಗಾಗಿ ಅವುಗಳನ್ನು ಸ್ವಲ್ಪ ಹಾಕ್ತಾ ಇದ್ದಾರೆ. ಹಾಗೆ ಇಲ್ಲಿ ಕೈಯಲ್ಲಿ ನಾನು ಈಗಾಗಲೇ ಆರೆಂಜ್ ಬಣ್ಣದ ಮಣಿಗಳನ್ನು ತೋರಿಸಿದ್ದೀನಲ್ವ, ಅವಕ್ಕೆ ಹವಳ ಅಂತ ಕರಿತೀವಿ ನಾವು. ಅವುಗಳನ್ನು ಕೂಡ ಕಂಪಲ್ಸರಿ ತಾಳಿಯಲ್ಲಿ ಹಾಕಿ ಪೋಣಿಸ್ತಾರೆ. ಹಾಗಾಗಿ ಇಲ್ಲಿ ಹಾಕ್ತಾ ಇದ್ದೀವಿ. ಇಲ್ಲಿ ರೆಡಿ ಮಾಡಿದ್ದಾರೆ, ನೋಡ್ಬೋದು. ಒಂದು ಕಡೆ ಪೋಣಿಸೋದಾಗಿದೆ, ಹಾಗಾಗಿ ಇಲ್ಲಿ ತಾಳಿಯನ್ನು ಹಾಕಿದ್ದಾರೆ. ತಾಳಿ ಒಂದಕ್ಕೆ ಒಂದು ಟಚ್ ಆಗಬಾರ್ದು ಅಂತ ಅಂದ್ಬಿಟ್ಟು ಮಧ್ಯದಲ್ಲಿ 2 ಹವಳ ಹಾಕಿದ್ರು. ಅದು ತುಂಬ ದೂರ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಮತ್ತೆ ಒಂದನ್ನು ಹಾಕಿ ಪೋಣಿಸಿದ್ದಾರೆ. ಇವಾಗ ರೆಡಿಯಾಗಿದೆ, ಇನ್ನೇನು ತಾಳಿ ಕಟ್ಟಬೇಕು, ಅದನ್ನು ಪೂಜೆ ಮಾಡಿ ಕಟ್ತಾ ಇದ್ದಾರೆ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.